ಹಿಡಿದಿದ್ದ ಗ್ರಹಣ ಬಿಟ್ಟಿದೆ ಅಂತ ಮುಂಡುಗೊಡೆದ ಸಾರ್ವಜನಿಕರು ತುಂಬ ಸಂತಸ ಪಡ್ತಾ ಇದ್ದಾರೆ. ಈ ವಿಷಯದ ಕುರಿತು ತಮ್ಮ ಅನಿಸಿಕೆ ಏನು ಸರ್? ಗ್ರಹಣ ಬಿಟ್ಟಿದಂತೂ ನಿಜ. ಗ್ರಹಣ ಬಿಡಿಸಿದ್ದು ನಮ್ಮ ಶಿವರಾಮ್ ಶಾಸಕರಾದಂಥ ನಮ್ಮ ಶಿವರಾಮ್ ಹೆಬ್ಬಾರ್ ಅವರು. ಅವರಿಗೆ ನಾವು ಎಷ್ಟು ಅಭಿನಂದನೆ ಸಲ್ಲಿಸಿದ್ರು ಕಮ್ಮಿನೇ ಮುಂಡಗೋಡ ಜನತೆಯವರು. ಯಾಕಂದರೆ ಅವರು ಒಂದು ಸಲ 2 ಸಲ ಅವ್ರಿಗೆ ಕರೆದಿ ಮಾತಾಡಿದ್ದಾರೆ. ನೋಡು, ನಿಮ್ಮ ಬಗ್ಗೆ ತುಂಬ ಸಮಸ್ಯೆ ಜನರು ಹೇಳ್ತಾ ಇದ್ದಾರೆ, ನೀವು ಸ್ವಲ್ಪ ಸುಧಾರಣೆ ಮಾಡ್ಕೋ. ಯಾಕಂತ ಹೇಳಿದ್ರೆ ನಾವು ಜನರಿಂದ ಆರಿಸಿ ಬಂದವರು, ನಾವು ಜನರ ಮಾತು ಕೇಳಲೇಬೇಕು. ಆದರೂ ನೀವು ಒಂದು 2-3 ಅವಕಾಶ ಕೊಡ್ತೇನೆ, ನೀವು ಸುಧಾರಣೆ ಮಾಡ್ಕೊ ಅಂತೇಳಿ ಶಿವರಾಮ್ ಹೆಬ್ಬಾರ್ ಕರೆದು 3-4 ಸಲ ಹೇಳಿದರೂ ಸಹ ಮುಚ್ಚಂಡಿಯವರು ತಮ್ಮದೇ ಆದ ಮಾರ್ಗದಲ್ಲಿ ತಮ್ಮದೇ ಆದ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ರು, ಜನರ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ರು. ಅದಕ್ಕೆ ಜನರೇ ಅವರಿಗೆ ತಕ್ಕ ಉತ್ತರ ಕೊಟ್ಟಿದ್ದಾರೆ. ಇದೆಲ್ಲನೂ ನಮ್ಮ ಶಿವರಾಮ್ ಹೆಬ್ಬಾರ್ ಅವರಿಗೆ ಸಲ್ಲಬೇಕು ಅಂತೇಳಿ ನಾನು ಅವ್ರು ಮಾಡಿದ್ದು ಈ ಒಂದು ವರ್ಗಾವಣೆಗೆ ನಂದು ತುಂಬ ಬೆಂಬಲ ಇದೆ. ಹಾಗೂ ಜನರು ಈಗ ಶಿವರಾಮ್ ಹೆಬ್ಬಾರ್ ಅವರಿಗೆ ಎಲ್ಲ ವಾತಾವರಣ ನೋಡಿದ್ದೇವೆ. ಇವತ್ತು ಬೆಳಗ್ಗೆ ಹೊರದಷ್ಟೊಳಗಂದ್ರೆ ನಾವು ಮನೆಯಿಂದ ಹೊರಗೆ ಬಂದ ತಕ್ಷಣನೇ ಜನರು ಶಿವರಾಮ್ ಹೆಬ್ಬಾರ್ ಅವರು ಯಾವ ಥರ ಇದನ್ನು ಮಾಡಿದ್ರು ಅಂತೇಳಿ ಖುಷಿ ಪಡ್ತಾ ಇದ್ದಾರೆ. ಅಂಥ ವಾತಾವರಣ ಸೃಷ್ಟಿಯಾಗಿದೆ. ಯಾಕಂದರೆ ಜನರೇ ನಮಗೆ ಈ ಥರ ಸ್ಪಂದಿಸ್ತಾ ಇದ್ದಾರೆ. ಈ ವರ್ಗಾವಣೆಯಿಂದ ನಮಗೆ ತುಂಬ ಖುಷಿಯಾಗಿದೆ ಅಂತೇಳಿ, ಇನ್ಮೇಲೆ ನಾವು ಮುನ್ಸಿಪಾಲಿಟಿ ಹೋಗ್ಬೋದಪ್ಪ, ನಾವು ಅಲ್ಲಿ ಕೆಲಸ ಮಾಡ್ಕೊಂಡ್ಬರ್ಬೋದಪ್ಪ ಅನ್ನೋ ನಿಟ್ಟಿನಲ್ಲಿ ಜನ ಮಾತಾಡ್ತಾ ಇದ್ದಾರೆ. ಇದೆಲ್ಲನೂ ಒಂದು ಲಾಭವನ್ನು ಸಿಗಬೇಕಂದ್ರೆ ನಮ್ಮ ಶಿವರಾಮ್ ಹೆಬ್ಬಾರ್ ಅವರಿಗೆ ಇದು ಎಲ್ಲ ಸಿಗಬೇಕು ಅಂತೇಳಿ ಅವರಿಗೆ ತುಂಬ ಧನ್ಯವಾದಗಳು. ಈ ಒಂದು ವರ್ಗಾವಣೆಗೆ ಅವರು ಶಿಫಾರಸು ಮಾಡಿದ್ದಕ್ಕೆ ಅವರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ನಾನು ಶಿವರಾಮ್ ಹೆಬ್ಬಾರ್ಗೆ ಸಲ್ಲಿಸಿದ್ದೇನೆ. ಈಗ ಕೆಲವು ತಿಂಗಳ ಹಿಂದೆ ಪಟ್ಟಣ ಪಂಚಾಯತಿಯ ಏನು ಹಾಲ್ ಇದೆ ಅಲ್ಲ, ಹಾಲಲ್ಲಿ ಒಂದು ಮೀಟಿಂಗ್ ಆಗಿತ್ತು, GB ಮೀಟಿಂಗ್ ಅಂತೇಳಿ. ಆ ಮೀಟಿಂಗಲ್ಲೂ ಕೂಡ ಶಿವರಾಮ್ ಹೆಬ್ಬಾರ್ ಅವರು ಖುದ್ದು ಅವರೇ ಆಕ್ರೋಶನ ವ್ಯಕ್ತಪಡಿಸಿದ್ರು. ಸಾರ್ವಜನಿಕರು ಒಂದು ಫಾರ್ಮ್ ನಂಬರ್ 3 ಇರಲಿ, ಏನೇ ಇರಲಿ, ಪಟ್ಟಣ ಪಂಚಾಯತಿಯಲ್ಲಿ ಕೆಲಸ ಆಗಲ್ಲ ಅಂತೇಳಿ ನನಗೆ ಫೋನ್ ಮಾಡ್ತಾರೆ, ನೀವು ಸಿಬ್ಬಂದಿಗಳಾಗಿ ಏನು ಮಾಡ್ತೀರಿ ಅಂತ ಖುದ್ದು ಅವರೇ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಆಕ್ರೋಶ ಒಂದು ಕಡೆ ಈ ವರ್ಗಾವಣೆಗೆ ಕಾರಣ ಆಯ್ತಾ, ಇಲ್ಲ ಮುಂಡಗೋಡ ಜನರ ಒಕ್ಕೊರಲಿನ ಜನಾಕ್ರೋಶಕ್ಕೆ ಈ ವರ್ಗಾವಣೆ ಆಯ್ತಾ ಅನ್ನೋದು? ಶಿವರಾಮ್ ಹೆಬ್ಬಾರ್ ಅವರು ಜನಸಾಮಾನ್ಯ ಸಣ್ಣ ಮಕ್ಕಳು ಹೋದರೂ ಸಹ ಅವರು ಯಾವುದೇ ರೀತಿಯಲ್ಲಿ ಬೇಜಾರಾಗಲ್ಲ. ಆದರೂ ಹುಚ್ಚಂಡಿಯವ್ರಿಗೂ ಆ ರೀತಿ ಹೇಳಿದ್ರೂ ಸಹ ಶಿವರಾಮ್ ಹೆಬ್ಬಾರ್ ಅವರು ಒಂದು ಮಾತು ಅವ್ರಿಗೆ ಕರೆದಿ ಹೇಳಿದ್ದಾರೆ. ಒಂದೇ ತಕ್ಷಣವೇ ವರ್ಗಾವಣೆಗೆ ಅವರಿಗೆ ಶಿಫಾರಸು ಮಾಡಿಲ್ಲ. ಆದರೂ ಅವ್ರ ಮಾತಿಗೂ ಬೆಲೆ ನೀಡಲಾದ ಕಾರಣಕ್ಕೆ ಸಾಹೇಬರು ಈ ಥರ ನಿರ್ಧಾರ ತಗೊಂಡಿದ್ದಾರೆ. ಈಗ ಈ ನಿರ್ಧಾರ ಸಾರ್ವಜನಿಕರಿಗೆ ಬಹಳ ಅನುಕೂಲವಾಗಿದೆ. ಹೀಗಾಗಿ ಶಿವರಾಮ್ ಹೆಬ್ಬಾರ್ ಅವರಿಗೆ ನಾವೆಲ್ಲರೂ ತುಂಬ ಹೃದಯಪೂರ್ವಕ ಧನ್ಯವಾದಗಳನ್ನು ಎಲ್ಲ ಪಟ್ಟಣ ಪಂಚಾಯತಿ ಮೆಂಬರು ಸಲ್ಲಿಸ್ತಾ ಇದ್ದೀವಿ. ಹಾಗೂ ಸಾರ್ವಜನಿಕರು ಸಹ ಶಿವರಾಮ್ ಹೆಬ್ಬಾರಲ್ಲಿ ಈ ವಾತಾವರಣಕ್ಕೆ ಖುಷಿಯಾಗಿದ್ದಾರೆ. ಈ ಹಿಂದೆ ಕೂಡ ತಾವು ಕೂಡ ತಮ್ಮ ವಾರ್ಡ್ನ ನಿವಾಸಿಗಳಿಗೆ ಫಾರ್ಮ್ ನಂಬರ್ 3 ಆಗಿರಲಿ, ಯಾವುದೇ ಒಂದು ಸವಲತ್ತು ಸಿಗಲ್ಲ ಅಂಥೇಳಿ ಸಾತ್ವಿಕವಾಗಿ ಪಟ್ಟಣ ಪಂಚಾಯತಿ ಆವರಣದಲ್ಲಿ ಪ್ರತಿಭಟನೆ ಮಾಡಿದ್ರಿ. ಈಗ ತಮ್ಮ ಹೋರಾಟಕ್ಕೆ ಹಾಗೂ ನಿಮ್ಮ ಎಲ್ಲ ಪಟ್ಟಣ ಪಂಚಾಯತಿ ಸದಸ್ಯರ ಹೋರಾಟಕ್ಕೆ ಈಗೊಂದು ಜಯ ಸಿಕ್ಕಂತಾಗಿದೆ. ಇದರಿಂದ ಇನ್ನು ಮುಂದಿನ ದಿನಗಳಲ್ಲಿ ಸಾರ್ವಜನಿಕರಿಗೆ ಪಟ್ಟಣ ಪಂಚಾಯತಿಯಿಂದ ಸೌಲಭ್ಯಗಳು ಸಿಗುತ್ತಾವ ಅನ್ನೋ ಪ್ರಶ್ನೆ ನಿಮ್ಮ ಉತ್ತರ. ಒಂದು ಸಲ ಶಿವರಾಮ್ ಹೆಬ್ಬಾರ್ ಅವರು ನಿರ್ಣಯ ಮಾಡಿದ ಮೇಲೆ ಅದು ಮುಂದಿನ ದಿನದಲ್ಲಿ ಏನಾಗುತ್ತೋ ಅದು ಹಾಗೇ ಆಗುತ್ತೆ. ಆ ನಿಟ್ಟಿನಲ್ಲೇ ಶಿವರಾಮ್ ಹೆಬ್ಬಾರ್ ಕೆಲಸ ಮಾಡಿದ್ದಾರೆ. ಆ ನಿಟ್ಟಿನಲ್ಲೇ ವರ್ಗಾವಣೆ ಮಾಡಿದ್ದಾರೆ ಅವರು. ಇಲ್ಲ ಅಂತ ಹೇಳಿದ್ರೆ ಅವರು ಹಾಗೆ ಕೆಲಸ ಮಾಡಲಿಕ್ಕೆ ಅಂತಿದ್ರೆ ಇವರಿಗೆ ಹೇಳ್ಕೊತಿದ್ರು. ಅವರು ಕೆಲಸ ಮಾಡಲಿಕ್ಕೆ ಜನರ ಕೆಲಸ ಆಗಬೇಕು, ಜನರಿಗೆ ಒಳ್ಳೆಯ ಒಂದು ಅವಕಾಶ ಇರಬೇಕು, ಪಟ್ಟಣ ಪಂಚಾಯತಿಯಲ್ಲಿ ಇರುವಂಥ ಎಲ್ಲ ಏನು ಕೆಲಸ ಇದೆಯಲ್ಲ ಅದು ಒಳ್ಳೇದಾಗಬೇಕಂತಲೇ ಮುಂಚೂಣಿಯವರಿಗೆ ವರ್ಗಾವಣೆ ಮಾಡಿಸಿದ್ದಾರೆ. ಇದು 100% ಮುಂದಿನ ದಿನದಲ್ಲಿ ಸಾರ್ವಜನಿಕರಿಗೆ ಒಳ್ಳೆ ಕೆಲಸ ಮಾಡಿಕೊಡ್ತಾರೆ ನನಗೆ ಭರವಸೆ ಇದೆ. ಇನ್ನೊಂದು ಮುಖ್ಯವಾಗಿ ಅಂದರೆ ಬೆಂಗಳೂರಿನ ಪೌರಾಡಳಿತ ನಿರ್ದೇಶನಾಲಯ ಕಳೆದ ತಿಂಗಳು ಜುಲೈ 31ಕ್ಕೆ ಆದೇಶ ಮಾಡಿದರು. ಇನ್ನೂ ಯಾಕೆ ಇವರು ವರ್ಗಾವಣೆ ಆಗಿಲ್ಲ? 20 ದಿನ ಕಳೆದರೂ ಸಿಬ್ಬಂದಿಗಳಿಗೆ ಎಲ್ಲ ಸದಸ್ಯರುಗಳಿಗೆ ಗೊತ್ತಾಗೋಕ್ಕೆ 20 ದಿನ ಬೇಕಾಯ್ತಾ? ಯಾಕೆ ಈ ವರ್ಗಾವಣೆ ವಿಷಯನ ಮುಚ್ಚಿಡಲಾಯ್ತಾ ಉದ್ದೇಶಪೂರ್ವಕವಾಗಿ ಅನ್ನೋ ಪ್ರಶ್ನೆಗೆ ನಿಮ್ಮ ಉತ್ತರ? ಅದು ಮುಚ್ಚಿದ್ದಾರೋ ಅಥವಾ ಬೇಕಂತೆ ಮುಚ್ಚಿಲ್ಲ. ನಮಗೆ ಗೊತ್ತಾದ ತಕ್ಷಣವೇ ನಾವು ಶಿವರಾಮ್ ಹೆಬ್ಬಾರ್ ಮಾತಾಡಿದ್ವಿ. ಇಲ್ಲ, ಅವರು ಸದ್ಯ ರಿಲೀವ್ ಮಾಡ್ತಾರೆ. ಹೀಗಾಗಿ ನಾವು ಅವ್ರು ಹೇಳಿದ ತಕ್ಷಣವೇ ನಾವು ಬಂದು ನಮ್ಮ ಮುಖ್ಯಾಧಿಕಾರಿಗೆ ಭೇಟಿಯಾದ್ವಿ. ಸರ್, ಹೀಗಾಗಿದೆ ಅಲ್ಲ, ನನ್ನ ವಿಷಯ ತಿಳಿಸಿಲ್ಲ ಅಂತ. ಇಲ್ಲ ಸರ್, ನಾನು ಒಂದು ಸ್ವಲ್ಪ ಬೇರೆ ಕೆಲಸ ಒತ್ತಡದಲ್ಲಿ ನಾನು ಒಂದು ಸ್ವಲ್ಪ ಬ್ಯುಸಿ ಇದ್ದೆ, ಹೀಗಾಗಿ ಅವ್ರು ಹೇಳಿದರು. ಈಗ ನಾವು ಯಾರೋ ಬಂದು ಇಲ್ಲಿ ಅವ್ರ ಜಾಗಕ್ಕೆ ಬಂದುಬಿಟ್ರೆ ತಕ್ಷಣವೇ ಅವ್ರಿಗೆ ರಿಲೀವ್ ಮಾಡ್ತೀವಿ. ಅದರಲ್ಲೇನು ಕಾನೂನುಬದ್ಧವಾಗಿ ನಾವು ಏನು ಕೆಲಸ ಮಾಡ್ತಾ ಇದ್ದೇವೆ ಅಂತೇಳಿ ಮುಖ್ಯಾಧಿಕಾರಿಗಳು ನಮ್ಮನ್ನು ಭರವಸೆ ನೀಡಿದ್ದಾರೆ. ಒಂದು ವೇಳೆ ಈಗ ಮತ್ತೆ ಈ ಪ್ರಭಾವವನ್ನು ಬಳಸಿ, ತನ್ನ ರಾಜಕೀಯ ಪ್ರಭಾವವನ್ನು ಬಳಸಿ ಈ ವರ್ಗಾವಣೆಯನ್ನು ರದ್ದು ಮಾಡಿ ಮತ್ತೆ ಇದೇ ಕಚೇರಿಯಲ್ಲೇ ಮುಂದುವರೆದರೆ ಪಟ್ಟಣ ಪಂಚಾಯತಿಯ ಒಬ್ಬ ಜವಾಬ್ದಾರಿಯುತ ಸದಸ್ಯರಾಗಿ ತಮ್ಮ ನಿಲುವೇನಿರುತ್ತೆ? ಇದು ಶತಶಬ್ದ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಈ ಪ್ರಶ್ನೆ ನೀವು ಮಾತಾಡಿಲ್ಲ, ಇದು ವಿರುದ್ಧವಾದ ಪ್ರಶ್ನೆ, ಆಗೋದೇ ಇಲ್ಲ, ಚಾನ್ಸೇ ಇಲ್ಲ.
ಯಾಕಂತ ಹೇಳಿದರೆ ಇದರ ಹಿಂದುಗಡೆ ಎಲ್ಲಾನು ನಮ್ಮ ಶಿವರಾಮ್ ಹೆಬ್ಬಾರ್ ಪರಿಶೀಲಿಸಿ ಜನರ ಒಂದು ಎಲ್ಲ ಮಾತುಕತೆಗೆ ಸ್ಪಂದಿಸಿ ಅವರೆಲ್ಲ ವಾತಾವರಣ ಎಲ್ಲರನ್ನೂ ಒಂದು ನೋಡಿದ್ದಾರೆ, ಅವರು ತಿಳ್ಕೊಂಡಿದ್ದಾರೆ, ವಿಷಯನ ತಿಳ್ಕೊಂಡೇ ಈ ನಿರ್ಧಾರ ಬಂದಿದ್ದಾರೆ. ಅವ್ರು ಹಾಕಿದ್ದಾರೆ ಕೈ ಅಂದಮೇಲೆ ಇದು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾವ ರಾಜಕಾರಣಿ ಯಾವಷ್ಟೇ ದೃಢವಾದ ರಾಜಕಾರಣಿ ಇರಲಿ, ನಾವು ಯಾರೇ ಸದಸ್ಯರಿರಲಿ ಬಂದು ಹೇಳಿದ್ರು ಶಿವರಾಮ್ ಹೆಬ್ಬಾರ್ ಇದಕ್ಕೆ ಒಪ್ಪೋದಿಲ್ಲ ಅಂತೇಳಿ ನಾನು ಅವರ ನಿರೀಕ್ಷೆಯನ್ನು ಇಟ್ಟಿದ್ದೀನಿ. ಧನ್ಯವಾದ.